ನಮಸ್ತೆ ಸ್ನೇಹಿತರೆ, ನೀವು ನೇಪಾಳ ನೋಡಬೇಕಾ? ನಿಮಗೆ ಜ್ಯೋತಿರ್ಲಿಂಗ ಪಶುಪತಿನಾಥ ಶಕ್ತಿಪೀಠ ಗುಹೇಶ್ವರಿ ದೇವಿ ದರ್ಶನ ಮಾಡಬೇಕು, ಮನೋಕಾಮನ ನೋಡಬೇಕು ಅಂದರೆ ಬೆಂಗಳೂರಿಂದ ಕಾಶಿಗೆ ಹೋಗಿ 2569 ಕಿಲೋಮೀಟರ್ ರೈಲಲ್ಲಿ 2 ದಿನ 2 ರಾತ್ರಿ ಪ್ರಯಾಣ ಮಾಡಿದ ಮೇಲೆ ಕಾಶಿ ವಿಶ್ವನಾಥನ ದರ್ಶನ ಮಾಡಿ, ಅಲ್ಲಿಂದ ಜಯನಗರ ನೇಪಾಳದ ಬಾರ್ಡ್ರಿಗೆ ರೈಲು ಹಿಡ್ಕೊಂಡು ಹೋಗಿ ಅಲ್ಲಿ ಇಳ್ಕೊಂಡು ಒಂದು ದಿವಸ ಅಥವಾ ರೈಲು ಸಮಯ ನೋಡಿಕೊಂಡು ನೀವು ಜನಕ್ಪುರಿ ಜಾನಕಿ ಸೀತಾದೇವಿದು ಊರನ್ನು ದರ್ಶನ ಮಾಡಿ ಜನಕ್ ಮಹಾರಾಜರ ಅರಮನೆ ನೋಡಿ, ಅಲ್ಲಿಂದ ನೀವು ಬಸ್ ಹಿಡ್ಕೊಂಡು 800 ರೂಪಾಯಿ ಚಾರ್ಜು. ರಾತ್ರಿ ಹತ್ತಿದ್ರೆ ಬೆಟ್ಟಗಳ ಸಾಲಲ್ಲಿ ನಿಮಗೆ ಕಾಠ್ಮಂಡುಗೆ ಬೆಳಗಿನ ಜಾವ ಇಳಿಸ್ತಾರೆ. ಬರೀ 500 ರೂಪಾಯಿಗೆ ಒಳ್ಳೆ ಉತ್ತಮ ದರ್ಜೆಯ ರೂಮ್ಗಳು ಸಿಗುತ್ತೆ. ಭಾರತದ ಎಲ್ಲ ಆಹಾರಗಳು ಒಂದೇ ಥರ ಅಲ್ಲಿ ಸಿಗುತ್ತೆ. ನಮ್ಮ ದಕ್ಷಿಣದ ರುಚಿ ಕೂಡ ಸಿಗುತ್ತೆ. ನೀವು ನಾನ್ ವೆಜ್ಜು ಜಾಸ್ತಿ ಹೋಟೆಲ್ಗಳಿದೆ. ವೆಜಿಟೇರಿಯನ್ ಮತ್ತು ಜೈನ್ ಥಾಲಿ ಹೋಟೆಲ್ಸ್ಗಳು ಇದೆ. ನಿಮಗೆ ಅಲ್ಲಿ ಕರೆನ್ಸಿ ನಮ್ಮ ಇಂಡಿಯನ್ ಕರೆನ್ಸಿಗೆ 100 ರೂಪಾಯಿ ಕೊಟ್ಟರೆ 160 ರೂಪಾಯಿ ನೇಪಾಳ ಕರೆನ್ಸಿನ ನಮಗೆ ಕೊಡ್ತಾರೆ. ಇಂಡಿಯನ್ ಕರೆನ್ಸಿನೂ ನಾವು ಎಕ್ಸ್ಚೇಂಜ್ ಮಾಡ್ಕೋಬೋದು. ಹೆಚ್ಚಾಗಿ ಹಿಂದಿ ಬಳಸ್ತಾರೆ. ನೇಪಾಳಿಗಳು ಭಾಳ ಶ್ರಮಜೀವಿಗಳು. ನಿಮಗೆ ಅವರು ಎಲ್ಲ ವಿಚಾರಗಳನ್ನ ನಿಮಗೆ ಭಾಳ ನಿಮಗೆ ಅಂದರೆ ಯಥಾವತ್ತಾಗಿ ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತಾರೆ. ಹೆಚ್ಚೇನಷ್ಟು ಮೋಸ ಇಲ್ಲ. ಬೆಂಗಳೂರಿನವರು ತುಂಬ ಜನ ಚೈನಾ ಮಾರ್ಕೆಟಲ್ಲಿದ್ದಾರೆ. ಬರೀ ನಿಮಗೆ ಒಂದು ವೋಟರ್ ಐ ಡಿ ಇದ್ದರೆ ನೀವು ನೇಪಾಳ ಬಾರ್ಡ್ರಲ್ಲಿ ನೀವು ಪಾಸ್ ಮಾಡ್ಬೋದು. ಬೇರೆ ಯಾವುದೇ ಪಾಸ್ಪೋರ್ಟ್ ಅವಶ್ಯಕತೆ ಇಲ್ಲ. ಅಲ್ಲಿ ಹಿಂದಿ ಸಾಮಾನ್ಯ ಭಾಷೆ. ನಿಮಗೆ ಅಲ್ಲಿ ಕಾಠ್ಮಂಡುಲಿ ನೀವು ರೋಕಟ್ ಟೂರ್ ಇಟ್ಕೊಂಡ್ರೆ 2 ದಿನದಲ್ಲಿ ಎಲ್ಲ ಲೋಕಲ್ ಸ್ಥಳಗಳನ್ನ ನೋಡ್ಬೋದು. ದಿನಕ್ಕೆ 500 ರೂಪಾಯಿ ಅಂತೆ ನಿಮಗೆ ಶೇರಿಂಗಲ್ಲಿ ಕರ್ಕೊಂಡು ಹೋಗ್ತಾರೆ. ಅಲ್ಲಿನ ಚಾರ್ಜ್ಗಳು ಬೇರೆ ಎಕ್ಸ್ಟ್ರಾ ಇರುತ್ತೆ. ಶಾಪಿಂಗು ನಿಮಗೆ ವಿಶೇಷವಾದಂತಹ ನೇಪಾಳಿ ಉತ್ಪನ್ನಗಳು ನಿಮಗೆ ಸಿಗುತ್ತೆ. ಬೌದ್ಧ ಸ್ತೂಪ, ಪುಮ್ದಿಕೋಟ್ ಮಹಾದೇವು, ಡೋಲೇಶ್ವರ್ ಮಹಾದೇವು, ಪಶುಪತಿನಾಥ ಶಕ್ತಿಪೀಠ, ಶಿವನ ಬೇಕಾದಷ್ಟು ದೇವಸ್ಥಾನಗಳು, ಪೇವಾ ಲೇಕು ಎಲ್ಲ ಸಿಗುತ್ತೆ. ಅಲ್ಲಿಂದ ಮುಂದೆ ಬಂದರೆ ಮನೋಕಾಮನ ದೇವಿ ಬೆಟ್ಟದ ಮೇಲಿದ್ದಾಳೆ. ರೋಪ್ವೇಲಿ ಹೋಗ್ತೀರಾ, ಒಂದು ದಿವಸ ಉಳಿತೀರಾ, ಮತ್ತು ಮಾರನೇ ದಿವಸ ಬೆಳಗ್ಗೆ ಬರ್ತೀರಾ. ತುಂಬ ಮೋಡಗಳ ಸಾಲಲ್ಲಿ ನೀವಲ್ಲಿ ಅಂದರೆ ಆಕಾಶದಲ್ಲಿ ಇದ್ದಷ್ಟು ಭಾಸವಾದಂಥ ಒಳ್ಳೆಯ ಸ್ಥಳ. ಮನೋಕಾಮನ ದೇವಿಯಿಂದ ಕೆಳಗಡೆ ಇಳಿದು ನೀವು ಪೋಖ್ರಾಗೆ ಬರ್ತೀರಾ. ಪೋಖ್ರಾದಲ್ಲಿ ಲೋಕಲ್ ಟೂರ್ ಮಾಡಿಕೊಂಡು ನೀವು ವಾಪಸ್ಸು ನೀವು ಅಲ್ಲಿಂದ ರಕ್ಸೂಲ್ ವೀರ್ಗಂಜ್ ಅಂತ ಸ್ಥಳ ಇದೆ ಬಿಹಾರದಲ್ಲಿ. ಅಲ್ಲಿವರೆಗೂ ನೀವು ಬಂದರೆ ಅಲ್ಲಿಂದ ನಿಮಗೆ ಭಾರತ ಶುರುವಾಗುತ್ತೆ. ವೀರ್ಗಂಜಿಂದ ನಿಮಗೆ ಟ್ರೈನ್ ಸಿಗುತ್ತೆ. ಕಾಶಿಗೆ ಬಂದು ಬರ್ಬೋದು. ಬೇರೆ ರೂಟು ಇದೆ. ನೀವು ಕಾಶಿ ರೂಟಲ್ಲಿ ಹೋದರೆ ಕಾಶಿ ದರ್ಶನ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ. 20,000ದಲ್ಲಿ ಇದನ್ನೆಲ್ಲ ನೀವು ಮುಗಿಸ್ಬೋದು. ಸರಳವಾಗಿ ನೀವು ಎಲ್ಲ ನಮ್ಮ ತಿಂಡಿ ತಿನಿಸುಗಳನ್ನೇ ಮಾಡಿಕೊಂಡು ಆರೋಗ್ಯನ ನೋಡಿಕೊಂಡು ಆರಾಮಾಗಿ ಹೋಗಿ ಬರ್ಬೋದು. ಜೈ ಗುರುದತ್ತ.